ಸೊ ದಿಸ್ ಕಾಸ್ಟ್ ಮೀ ನಂಗೆ ಅರೌಂಡ್ 125 ರುಪೀಸ್ ಏನೋ ಆ್ಯಕ್ಚುಲಿ ಅಪ್ಲೈ ಮಾಡಿದ್ದೆ. ಇದು ಇನ್ನೊಂದ್ಸಲ ತುಟಿಗೆ ಅಪ್ಲೈ ಮಾಡೇ ತೋರಿಸ್ತೀನಿ. ಇಷ್ಟು ಆರ್ಡರ್ಸ್ಗೆಲ್ಲ ಇದು ನನ್ನ ಕಿಟ್ಟಲ್ಲಿ ಆ್ಯಡ್ ಮಾಡಿರ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಲೈಕ್ ಕಿಚನ್ಗೆ ಯೂಸ್ ಆಗುವಂಥ ಒಂದು ಪ್ರಾಡಕ್ಟ್ಸ್ಗಳು ಆ್ಯಂಡ್ ಸಮ್ ಅದರ್ ರಿಲೇಟೆಡ್ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ಸ್ಗಳನ್ನ ತರಿಸಿದ್ದೀನಿ. ಸೊ ಅದು ಚೀಪೆಸ್ಟ್ ಪ್ರೈಸಲ್ಲಿ ತರಿಸಿರುವಂಥದ್ದು. ಸೊ ಆ ಒಂದು ಹ್ಯಾಪ್ ಬಗ್ಗೆ ಆ್ಯಂಡ್ ನಾನು ಏನೆಲ್ಲ ಬೈ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ, ಆ್ಯಂಡ್ ಕೆಲವೊಂದಿಷ್ಟು ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಅನ್ಬಾಕ್ಸ್ ಮಾಡೋಣ ಅಂತ. ಸೊ ಇದರಲ್ಲಿ ಓನ್ ಪರ್ಚೇಸ್ ಮಾಡಿರೋದಿದೆ ಆ್ಯಂಡ್ ಒಂದು PR ಇದೆ. ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ ಅಂತ ಇದ್ದೀನಿ. ಸೊ ಆಲ್ರೆಡಿ ನಾನು ಪಾರ್ಸಲ್ ಇದನ್ನ ಓಪನ್ ಮಾಡಿದ್ದೀನಿ. ಸೊ ಇದೆಲ್ಲ ಪ್ರಾಡಕ್ಟ್ಸ್ಗಳು ಜಸ್ಟ್ ಫಾರ್ ರುಪೀಸ್ ನನಗೆ 179 ಟು 180 ರುಪೀಸಲ್ಲಿ ಸಿಕ್ಕಿರೋದು. ಸೊ ತುಂಬ ಚೀಪೆಸ್ಟಾಗಿ ಬೈ ಮಾಡಿರೋವಂಥದ್ದು. ಸೊ ಈ ಒಂದು ಆ್ಯಪಲ್ಲಿ ಮೀಶೋಗಿಂತ ನಿಮಗೆ ಕಮ್ಮಿ ಬೆಲೆಗೆ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಾನು ಒಂದ್ಸಲ ಓಪನ್ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಡಿಯೋಡ್ ಆ್ಯಪ್ ಅನ್ನೋ ಒಂದು ಆ್ಯಪು, ಲೈಕ್ ಶಾಪಿಂಗ್ ಆ್ಯಪ್ ಇದು. ಸೊ ತುಂಬಾ ಕಮ್ಮಿ ಪ್ರೈಸ್ಗೆ ತುಂಬಾ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬಿಟ್ಟಿದ್ದಾರೆ. ಆ್ಯಂಡ್ ಇದು ಪ್ಯಾಕೇಜ್ಗಳು ಬಂದುಬಿಟ್ಟು ಬಬಲ್ ಸ್ಟ್ರಾಪ್ಸ್ದು ಸಖತ್ತು ಪ್ರೀಮಿಯಮ್ ಆಗಿ ಪ್ಯಾಕೇಜ್ ಮಾಡಿರ್ತಾರೆ. ಸೊ ಕೊಡುವಂಥ ಸ್ವಲ್ಪ ಪ್ರಾಡಕ್ಟ್ಸ್ಗಳಿಗೆ ತುಂಬಾ ಸೇಫ್ಟಿ ಕ್ವಾಲಿಟಿನ ಮೇಂಟೈನ್ ಮಾಡ್ತಾರೆ. ಸೊ ನಾನು ಇವಾಗ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಸೊ ಫಸ್ಟ್ನೇದಾಗಿ ಬಂದುಬಿಟ್ಟು ಇದು ಮಿನಿ ಆರ್ಟ್ ಬ್ಯಾಗ್. ಆ್ಯಕ್ಚುಲಿ ನಾನು ಗೊತ್ತಿಲ್ಲ, ಸೊ ಟ್ರೈ ಮಾಡಬೇಕು ಅಂತ ತೊಗೊಂಡಿದ್ದು. ಸೊ ನನಗೆ ಈ ಹ್ಯಾಂಡ್ ಇದೆಲ್ಲ ಪೇಯ್ನ್ ಬರುತ್ತೆ ಆ್ಯಂಡ್ ಲೆಗ್ ಪೇಯ್ನ್ ಬಂದಾಗ, ಸ್ವಲ್ಪ ಏನಾದರೂ ಸ್ಟೊಮಕ್ ಎಲ್ಲ ಪೇಯ್ನ್ ಇದ್ದಾಗ ಯೂಸ್ ಮಾಡೋಣ. ಆ್ಯಂಡ್ ತುಂಬಾ ಚಿಕ್ಕದು. ಸೊ ದಿಸ್ ಕಾಸ್ಟ್ ಮೀ ನಂಗೆ ಅರೌಂಡ್ 125 ರುಪೀಸ್ ಏನೋ. ಸೊ ಪ್ರೀಮಿಯಮ್ ಕ್ವಾಲಿಟಿ ಇದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಯೂಸ್ ಮಾಡಿ ತೋರಿಸಿದ್ದೆ ಮಾಡ್ತಾಯಿದ್ದೀನಿ ಅಂತ. ಸೊ ಇದೇನಿಲ್ಲ, ಈ ರೀತಿ ಲಾಕ್ ಓಪನ್ ಮಾಡಿಕೊಂಡು ಇದಕ್ಕೆ ವಾಟರ್ನ ಫಿಲ್ ಮಾಡಿಕೊಂಡು ಯೂಸ್ ಮಾಡುವಂಥದ್ದು. ಸೊ ಒಂಥರ ಮಿನಿ ತುಂಬಾ ಚೆನ್ನಾಗಿದೆ ಲಾಕ್ ಮಾಡೋದು ಆ್ಯಂಡ್ ಯೂಸ್ ಮಾಡೋದು. ದಿಸ್ ಕಾಸ್ಟ್ ಮೀ ನಂಗೆ ಜಸ್ಟ್ 25 ರುಪೀಸ್ ಏನೋ. ತುಂಬಾ ಚೆನ್ನಾಗಿದೆ, ಸಖತ್ತು ಸಾಫ್ಟಾಗಿದೆ, ಸಖತ್ತು ಚೆನ್ನಾಗಿದೆ. ಸೊ ನಾನು ದೊಡ್ಡದು ಬೈ ಮಾಡಬೇಕು ಅಂದ್ಕೊಳ್ತಿದ್ದೆ, ಬಟ್ ಇದೆಲ್ಲ ಆದರೆ ಕೈಗಳಿಗೆ ಕಾಲಿಗೆ ಲೈಕ್ ಆ ಥರ ಎಲ್ಲ ಇದ್ದಾಗ ಚಿಕ್ಕದು ಮಿನಿ ಇದೆ. ಸೊ ಇದನ್ನು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅದೊಂದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಜಸ್ಟ್ 5 ರುಪೀಸೋ ಆರ್ 2 ರುಪೀಸೋ ಇದು ಏನು ಅಂತ ಅಂದರೆ ಎಷ್ಟು ಜನ ಗೊತ್ತೇ ಇರಲ್ಲ, ನನಗೂ ಗೊತ್ತಿರಲಿಲ್ಲ. ₹4 ಅಂತೇನೋ ಹಾಕಿದ್ದಾರೆ. ಇದು ಬಂದುಬಿಟ್ಟು ಮೂಸಂಬಿ ಕಿತ್ತಳೆ ಹಣ್ಣೆಲ್ಲ ಇರುತ್ತಲ್ಲ, ಅದ್ರ ಸಿಪ್ಪೆನ ಸುಲಿಯೋದಕ್ಕೆ ಯೂಸ್ ಮಾಡೋದು. ಲೈಕ್ ಇದೆಯಲ್ಲ, ಇದು ಶಾರ್ಪಾಗಿದೆ ಹೆಚ್ಚು, ಇದರಲ್ಲಿ ಕಟ್ ಮಾಡಿಕೊಂಡು ಯೂಸ್ ಮಾಡೋದು. ಸೊ ನನಗೆ ಯೂಸ್ಫುಲ್ ಅನಿಸುತ್ತೆ. ನಮ್ಮ ಪಾಪು ತುಂಬ ಆರೆಂಜಸ್ ತಿಂತಾನೆ, ಸೊ ಅವಾಗ ಯೂಸ್ ಆಗುತ್ತೆ, ಕೈಯಲ್ಲಿ ಬಿಡಿಸೋದಕ್ಕಿಂತ ಬೆಟರ್ ಅಂತ ಈ ಟೂಲ್ ಒಂದು ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಸೊ ದಿಸ್ ಕಾಸ್ಟ್ ಮೀ 4 ಆರ್ ಲೈಕ್ 5 ರುಪೀಸ್. ಆ್ಯಂಡ್ ಅಗೇನ್ ಈ ಥರದ್ದೊಂದು ನಾನು ಆ್ಯಕ್ಚುಲಿ ಮೊನ್ನೆ ಲಾಸ್ಟ್ ಇವೆಂಟ್ಗೆ ಹೋದಾಗ ಅಲ್ಲೇನೂ ವೀಡಿಯೋಸ್ ಮಾಡ್ಕೊಂಡಿಲ್ಲ, ಬಟ್ ಅಮೇಝಿಂಗಾಗಿ ಬಂದಿತ್ತು ನನ್ನ ಫ್ರೆಂಡ್ದು ಲೈಕ್ ಮೇಕಪ್ ವರ್ಕ್ ನನ್ನ ಆರ್ಡರ್ದು. ಸೊ ಅದಕ್ಕಿಂತ ಮುಂಚೆ ನಾನು ಮರ್ತುಬಿಟ್ಟಿದ್ದೆ ಇದನ್ನು ಬೈ ಮಾಡಿದ್ದೀನಿ ಅಂತ. ಇದು ಬಂದುಬಿಟ್ಟು ಆ್ಯಂಡ್ ಫ್ಯಾನ್ ಥರ, ಲೈಕ್ ಅವಾಗಿನ ಕಾಲದೆಲ್ಲ ಯೂಸ್ ಮಾಡಲ್ಲ ಆ ಥರದ್ದು. ಸೊ ನಾನು ಇದನ್ನು ಅದೇ ಪರ್ಪಸ್ಗೆ ಅಂತ ತೊಗೊಂಡಿದ್ದು, ಬಟ್ ನಾನು ಮರ್ತೋಗಿದ್ದೆ. ನಂದು ಇನ್ನೊಂದು ಆ್ಯಂಡ್ ಫ್ಯಾನ್ ಚಾರ್ಜ್ ಹಾಕಿದ್ದೆ, ಅದು ಬಿಟ್ಟೋಗಿದೆ ಅಂತ ಹೊಸ್ದಾಗಿ ಒಂದು ತೊಗೊಂಡೆ. ಅದು ನೋಡಿದ್ರೆ ಅಲ್ಲಿ ಯೂಸೇ ಆಗಲಿಲ್ಲ, ಅದು ಹಾಳಾಗಿಬಿಟ್ಟಿತ್ತು. ಆಮೇಲೆ ನಂಗೆ ನೆನಪಾಯಿತು ಇದನ್ನು ತೊಗೊಂಡು ಹೋಗ್ಬೋದಿತ್ತು ಅಂತ. ಸೊ ಅಲ್ಲಿ ನೀಡ್ ಇರಲಿಲ್ಲ ಹೆಂಗೋ. ಸೊ ಸಖತ್ ಚೆನ್ನಾಗಿದೆ ಇದು. ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು. ಈ ಥರ ಕ್ಯಾರಿ ಮಾಡಿದ್ರೆ ನಾವು ಫೋನ್ ಲೈಕ್ ಹ್ಯಾಂಡ್ ಫ್ಯಾನ್ ಚಾರ್ಜ್ ಹಾಕ್ಕೊಂಡು ಹೋಗೋ ಥರದ್ದೆಲ್ಲ ನೆಸೆಸಿಟಿನೇ ಇರಲ್ಲ. ಸೊ ಕೆಲವೊಂದಿಷ್ಟು ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ನೋಡಿದ್ದೀನಿ, ಮೇಕಪ್ ಆರ್ಟಿಸ್ಟ್ಗಳು ಈ ಥರದ್ದು ಯೂಸ್ ಮಾಡೋದು. ಸೊ ಇದು ನನಗೆ ಆ್ಯಪಲ್ಲಿ ತುಂಬ ಚೀಪಾಗಿ ಸಿಕ್ತು. ದಿಸ್ ಕಾಸ್ಟ್ ಮೀ ಐ ಥಿಂಕ್ 20 ರುಪೀಸ್ ಆರ ಐ ಡೋಂಟ್ ನೋ. ಸೊ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಈಸಿ ಟು ಕ್ಯಾರಿ ಹಿಂಗೆ, ಆ್ಯಂಡ್ ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿ ಗಾಳಿ ಬರುತ್ತೆ. ಈ ಥರದ್ದು ಇಟ್ಕೊಂಡು ಹೋದರೆ ಮಕ್ಳಿಗೆ ಸೆಕೆ ಆದಾಗ, ನಾವು ಟ್ರಾವೆಲ್ ಮಾಡುವಾಗ, ಲೈಕ್ ಎಲ್ಲರೂ ಹೋದಾಗ ಆರಾಮಾಗಿ ನೆಮ್ಮದಿಯಾಗಿ ಗಾಳಿ ಬೀಸ್ಕೊಳ್ಬೋದು. ಇದಂತೂ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ನೆಕ್ಸ್ಟ್ ಬ್ರೈಡಲ್ ವರ್ಕಿಗೆಲ್ಲ ಇದನ್ನೇ ಕ್ಯಾರಿ ಮಾಡ್ತೀನಿ. ಹ್ಯಾಂಡ್ ಫ್ಯಾನ್ಗಳೆಲ್ಲ ಚಾರ್ಜ್ ಕೈ ಕೊಡ್ತಾ ಇರುತ್ತೆ. ನನ್ನ ಹತ್ರ ಇವಾಗ 2 ಫ್ಯಾನ್ಸ್ ಆಗಿಬಿಟ್ಟಿದೆ ಚಾರ್ಜಬಲ್ದು ಹ್ಯಾಂಡ್ ಫ್ಯಾನ್, ಬಟ್ ದಿಸ್ ಈಸ್ ಎಕೋ ಫ್ರೆಂಡ್ಲಿ ಅಂತ ತುಂಬಾ ಚೆನ್ನಾಗಿದೆ. ಸೊ ಈ ಥರದ್ದು ನೀವು ಬೈ ಮಾಡಿ ನೆಕ್ಸ್ಟ್ ಟೈಮ್ ಯಾರಾದರೂ ಬೇಕು ಅನ್ನಂಗಿದ್ರೆ. ಸೊ ನಾನು ಇದನ್ನು ನೆಕ್ಸ್ಟ್ ಆರ್ಡರ್ಸ್ಗೆಲ್ಲ ಇದು ನನ್ನ ಕಿಟ್ಟಲ್ಲಿ ಆ್ಯಡ್ ಮಾಡಿರ್ತೀನಿ. ಅದು ಸಮ್ಟೈಮ್ಸ್ ನಾನು ಚಾರ್ಜಿಗೆ ಹಾಕಿರ್ತೀನಲ್ಲ ಹ್ಯಾಂಡ್ ಫ್ಯಾನ್ಸ್, ಅದೆಲ್ಲ ಕೈ ಕೊಡ್ತಾ ಇರುತ್ತೆ. ಅರ್ಜೆಂಟಲ್ಲಿ ಬಿಟ್ಟು ಹೋಗ್ಬಿಟ್ಟಿರ್ತೀನಿ, ಲಾಸ್ಟ್ ಟೈಮ್ ಹಂಗೆ ಆಯಿತು. ಆವಾಗ ಇದು ನೆನಪಾಯಿತು, ನಾನು ತೊಗೊಂಡು ಹೋಗ್ಬೋದಿತ್ತಲ್ವ ಅಂತ. ಬಟ್
ಅನ್ಫಾರ್ಚುನೇಟ್ಲಿ ಹೊಸದು ತೊಗೊಂಡಿದ್ದು ಅಲ್ಲಿ ಬರ್ತಾಗಲ್ಲ, ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದೆ. ಸೊ ಇದನ್ನು ತೊಗೊಂಡೆ. ಆ್ಯಂಡ್ ನನಗೆ ಒಂದು ಸ್ಮ್ಯಾಶರ್ ಇರಲಿಲ್ಲ. ಸೊ ದಿಸ್ ಕಾಸ್ಟ್ ಮೀ ನನಗೆ ಐ ಥಿಂಕ್ 40 ರುಪೀಸೋ 30 ಲೈಕ್ ಗೊತ್ತಿಲ್ಲ ಟೋಟಲಾಗಿ ತೊಗೊಂಡಿದ್ದು. ಈ ರೀತಿದೊಂದು ಸ್ಟೀಲ್ದು ಸ್ಮ್ಯಾಶರ್ ತೊಗೊಂಡೆ. ಏಕೆಂದರೆ ಸಮ್ಟೈಮ್ಸ್ ಪಾಪಗೆ ಊಟ ಮಾಡಿಸುವಾಗ ಅಥವಾ ಫ್ರೂಟ್ಸ್ ಅಲ್ಲ, ವೆಜಿಟೇಬಲ್ಸ್ ಏನಾದರೂ ಸ್ಮ್ಯಾಶ್ ಮಾಡೋದು ತಿನ್ನಿಸ್ಬೇಕು ಅಂದಾಗ, ಅಥವಾ ನಾವೇ ಲೈಕ್ ಟೊಮ್ಯಾಟೊ ಮತ್ತು ತೊಗರಿಬೇಳೆ ಸಾಂಬಾರೆಲ್ಲ ಮಾಡ್ತೀವಲ್ಲ, ಆವಾಗ ಸ್ಮ್ಯಾಶ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಇದು ತೊಗೊಬೇಕು ಅಂತ ಇದ್ದೆ ಹೊರ್ಗಡೆ. ಸೊ ಅದು ಹೊರ್ಗಡೆ ಕೇಳೋದು ತುಂಬಾ ಜಾಸ್ತಿ ಹೇಳ್ತಾರೆ. ಆ್ಯಂಡ್ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಇದೊಂದು ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಬಂದುಬಿಟ್ಟು ಇದು ಫೋನ್ಗೆ ಬ್ಯಾಕ್ ಸೈಡ್ ಸ್ಟಿಕ್ ಮಾಡ್ಕೊಳ್ಳೋದು. ನಾನು ಲಾಸ್ಟ್ ಟೈಮ್ ಒಂದು ಮೀಶೋ ತೊಗೊಂಡಿದ್ದೆ, ಬಟ್ ಅದು ನಾನು ಕಿತ್ತು ಹಾಕಿ ಗಮ್ ಹೋಗ್ಬಿಟ್ಟಿತ್ತು. ಬಟ್ ಈ ಇದರಲ್ಲಿ ಜಸ್ಟ್ ದಿಸ್ ಕಾಸ್ಟ್ ಮೀ ಲೈಕ್ 10 ರುಪೀಸ್ ಆರ್ 20 ರುಪೀಸ್ ಅಷ್ಟೇ, ಅಥವಾ ಅದಕ್ಕೂ ಕಮ್ಮಿ ಅನಿಸುತ್ತೆ, ಗೊತ್ತಿಲ್ಲ. ನಾನು ಚೆಕ್ ಮಾಡಿ ವಿಡಿಯೋ ಮಾಡ್ತಾ ಇಲ್ಲ ಪ್ರೈಸಸ್ಸು. ಬಟ್ ಇದು ಟ್ರೈ ಮಾಡಬೇಕು. ನಾನು ಇವಾಗ ಐಫೋನ್ದು ಲೈಕ್ ಚೇಂಜ್ ಮಾಡಿದ್ದೀನಲ್ಲ ಪೌಚು, ಸೊ ಆ ಪೌಚ್ ತುಂಬ ಚೆನ್ನಾಗಿದೆ. ಅದಕ್ಕೆ ಇದು ಸ್ಟಿಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಓಲ್ಡ್ ಪೌಚ್ ಥರ ಸ್ಟಿಕ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇನ್ನೂ ಯೂಸ್ ಮಾಡಿಲ್ಲ, ಹಿಂಗೆ ಇಟ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು. ಸೊ ಇದೇನಂದರೆ ಹೇಳ್ತಿದ್ದೀನಿ. ಆ್ಯಕ್ಚುಲಿ ನಾನು ಹಪ್ಳಗಳೆಲ್ಲ ಇದು ಮಾಡ್ಕೊಳ್ಳೋದಕ್ಕೆ ಒಂದು ಬೇರೆ ಥರ ತೊಗೊಬೇಕು ಅಂತ ಇದ್ದೆ. ನಾರ್ಮಲಿ ಈ ಥರದ್ದು ಬರುತ್ತಲ್ಲ ಆ ಥರ. ಬಟ್ ಇದು ನೋಡಿದಾಗ ನನಗೆ ಒಂಥರ ಖುಷಿ ಅನ್ನಿಸ್ತು. ಇದು ಓಕೆ, ಚೆನ್ನಾಗಿದೆ. ಕಾಸ್ಟ್ ವೈಸ್ ಓಕೆ. ಬಟ್ ನೀಟಾಗಿ ಇಟ್ಕೊಳ್ಬೇಕು. ಇದೇನಂದರೆ ಲೈಕ್ ಇದರಲ್ಲಿ ಹಪ್ಳ ಇಟ್ಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಲೈಕ್ ಆಯಿಲೆಲ್ಲ ಫಿಲ್ಟರ್ ಮಾಡ್ಕೊಳ್ಳೋದಕ್ಕೆ. ಬಟ್ ಇದು ನೆಟ್ಟಲ್ಲ ಸ್ಟೀಲ್ದು, ಸೊ ಅಷ್ಟು ನನಗೆ ಅನ್ನಿಸ್ತಲ್ಲ ಫೀಲ್ ಕ್ವಾಲಿಟಿದು. ಬಟ್ ಹಿಂಗೆ ಬರೋದು ಇದೆಲ್ಲ ನೆಟ್ಟು. ಸೊ ತುಂಬಾ ಚೆನ್ನಾಗಿದೆ. ನೀವು ಹಪ್ಳ ಕರಿಯೋದಕ್ಕೆ ಅಥವಾ ಚಿರೋಟಿ ಏನಾದ್ರು ಮಾಡ್ತಿದ್ರೆ ಆವಾಗೆಲ್ಲ ಯೂಸ್ ಆಗುತ್ತೆ. ಸೊ ದಿಸ್ ಕಾಸ್ಟ್ ಮೀ ಅರೌಂಡ್ 40 ರುಪೀಸ್ ಸಮಥಿಂಗ್, ಲೈಕ್ ದಟ್ ಇರ್ಬೋದು. ಸೊ ಆ್ಯಂಡ್ ಅದ್ರ ಜೊತೆಗೆ ಇದೊಂದು ಏರ್ ಬ್ಯಾಂಡ್. ದಿಸ್ ಕಾಸ್ಟ್ ಮೀ ಅರೌಂಡ್ 20 ರುಪೀಸ್ ಆರ್ 25 ರುಪೀಸ್, ಐ ಡೋಂಟ್ ನೋ. ನಾನು ಇವಾಗ ಯು ಜಿ ಸಿದೆಲ್ಲ ಮಾಡ್ತಾ ಇರ್ತೀನಲ್ಲ, ಸ್ಕಿನ್ ಕೇರ್ ವಿಡಿಯೋಸ್ಗೆಲ್ಲ ಹಾಕೊಳ್ಳೋಕೆ ಬೇಕಾಗುತ್ತೆ ಅಂತ ತೊಗೊಂಡಿದ್ದು. ಸೊ ಇದು ಈ ಕಲರ್ ಬಂದಿದೆ. ಬಟ್ ಇಟ್ಸ್ ಲುಕ್ಸ್ ನೈಸ್. ನಾನು ಜಾಸ್ತಿ ಇದರದ್ದೆಲ್ಲ ಹಾಕಲ್ಲ, ಬಟ್ ವೀಡಿಯೋಸ್ಗೆ ಯೂಸ್ ಆಗ್ಬೋದು ಅಂತ ತೊಗೊಂಡೆ. ಇದು ಓಕೆ, ಚೆನ್ನಾಗಿದೆ. ಸೊ ಇದಿಷ್ಟು ಎಲ್ಲ ಪ್ರಾಡಕ್ಟ್ಸ್ಗೂ ನಾನು ಜಸ್ಟ್ ಫಾರ್ ರುಪೀಸ್ 180 ಬೈ ಮಾಡಿರೋದು. ಸೊ ಸಿಕ್ಕಾಪಟ್ಟೆ ಕ್ವಾಲಿಟಿ ಎಲ್ಲ ಅಮೇಜಿಂಗಾಗಿದೆ. ಇದರಲ್ಲಿ ನಂಗೆ ತುಂಬಾ ಫುಲ್ಲಾಗಿ ಇಷ್ಟ ಆಗಿ ತೊಗೊಳ್ಬೇಕು ಅಂತಿದ್ದೀವಿ. ಸಾರಿ. ಇದಿಷ್ಟು. ಇದಂತೂ ನಂಗೆ ಬೇಕಿತ್ತು. ಐ ನೀಡ್ ದಿಸ್ ಆ್ಯಕ್ಚುಲಿ, ಬಿಕಾಸ್ ನನಗೆ ಇಲ್ಲೆಲ್ಲ ಹ್ಯಾಂಡ್ಸ್ ತುಂಬಾ ಪೇನ್ ಬರುತ್ತೆ ಒಂದು ಜಾಸ್ತಿ ಫೋನ್ ಯೂಸ್ ಮಾಡಿದಾಗ, ವರ್ಕ್ ಮಾಡಿದಾಗ. ಸೊ ಇದನ್ನು ಯೂಸ್ ಆಗುತ್ತೆ. ಆ್ಯಂಡ್ ಇದನ್ನು ಪಾಪು ಲೈಕ್ ಫ್ರೂಟ್ಸ್ ಏನಕ್ಕಾದರೂ. ಸೊ ಇದಿಷ್ಟು ಡಿಯೋಡ ಪ್ಯಾಕಲ್ಲಿ ನಾನು ಪರ್ಚೇಸ್ ಮಾಡಿರೋದು. ಅದೆಲ್ಲ ಆಯಿತಾ. ಸೊ ನೆಕ್ಸ್ಟು ಬಂದುಬಿಟ್ಟು ಇದು ನಾನು ಓನಾಗಿ ಬೈ ಮಾಡಿರೋದು. ಸೊ ಏನು ಅಂತ ತಿಳಿಸ್ಕೊಡ್ತೀನಿ. ಅನ್ಬಾಕ್ಸ್ ಮಾಡೋಣ ಫಸ್ಟ್. ಇದನ್ನು ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಬಟ್ ಏನಂದರೆ ದಿಸ್ ಕಾಸ್ಟ್ ಮೀ ಅರೌಂಡ್ 110 ರುಪೀಸು ಏನು. ನಂತರ ನನಗೆ ಲೈಕ್ ಅನಿಸೋದು ಏನಂದರೆ, ನನ್ನ ಹತ್ರ ಏನೆಲ್ಲ ಮೇಕಪ್ ಪ್ರಾಡಕ್ಟ್ಸ್ಗಳು ಇಲ್ಲ ಅನಿಸುತ್ತೆ ಆ ಥರದಕ್ಕೆ ಮಾತ್ರ ನಾನು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತಾ ಇರ್ತೀನಿ. ಆ್ಯಂಡ್ ಲಾಟ್ ಆಫ್ ಬ್ರ್ಯಾಂಡ್ಸು ಕಂಪ್ನೀಸ್ಗಳಿರುತ್ತೆ. ಸೊ ಅದರಲ್ಲಿ ನೋಡಿ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದು ತೊಗೊಳ್ಬೇಕು. ಸೊ ಪ್ಯಾಕೇಜಿಂಗ್ ಹಿಂಗೆ ಬಂದಿದೆ. ಸೊ ಇದು ಏನು ಅಂತ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಲಾಂಗ್ ಲಾಸ್ಟಿಂಗ್ ಸ್ಮಡ್ಜ್ ಪ್ರೂಫ್ ವಾಟರ್ ಪ್ಯೂರ್ ವೈಟ್ ಕಲರ್ ಕಾಜಲ್. ಸೊ ನಾನು ತಗೊಳ್ಬೇಕು ಅಂತ ಇದ್ದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡಿ ರಿವ್ಯೂಸ್ಗಳನ್ನೂ ಚೆಕ್ ಮಾಡಿ ತೊಗೊಂಡಿದ್ದೀನಿ. ಕಣ್ಣು ಸಣ್ಣ ಇರೋರಿಗೆ ಬ್ಲ್ಯಾಕ್ ಕಾಜಲ್ಗಿಂತ ವೈಟ್ ಕಾಜಲ್ ನಾವು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ಈ ಥರ ಇದೆ ವೈಟ್ ಕಾಜಲ್. ಟೆಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ವಾವ್, ಇಟ್ಸ್ ನೈಸ್ ಆ್ಯಕ್ಚುಲಿ. ಓಕೆ, ಚೆನ್ನಾಗಿದೆ ಕ್ವಾಲಿಟಿ. ನನಗೆ ಹೀಗೆಲ್ಲ ಕಾಜಲ್ ಹಾಕಿ ರೂಢಿ ಇಲ್ಲ. ಸೊ ದಟ್ಸ್ ವೈ ನಾನು
ಹಾಕ್ದಾಗ್ಲೆಲ್ಲ ನನಗೆ ಕಣ್ಣೀರು ಬರುತ್ತೆ. ಬಟ್ ನಿಮಗೆ ತೋರಿಸೋಣ ಅಂತ ಹಾಕಿದ್ದು. ಅದರಲ್ಲೂ ಫೋನ್ ನೋಡಿಕೊಂಡು ಕಾಜಲ್ ಹಾಕೊಳ್ಳೋದು ತುಂಬಾ ಕಷ್ಟ. ಓಕೆ ಇಲ್ಲಿ ಅನ್ಕೊಂಡೇನು ತುಂಬ ಸಣ್ಣ ಇಲ್ಲ. ನನಗೇನು ವೈಟ್ ಕಾಜಲ್ ಅವಶ್ಯಕತೆ ಇಲ್ಲ. ಸೊ ಕಾಟನ್ ಪ್ಯಾಡ್ ಇಟ್ಟಿದ್ದೀನ ಅಂತ ನೋಡ್ತಾ ಇದ್ದೀನಿ. ಸೊ ಓಕೆ, ನೀವು ನೋಡ್ಬೋದು ಕೆಲವೊಂದಿಷ್ಟು ಲೈಕ್ ಮೇಕಪ್ ಇನ್ಫ್ಲುಯೆನ್ಸರ್ಸ್ಗಳೆಲ್ಲ ಯೂಸ್ ಮಾಡ್ತಾರೆ. ಓಕೆ, ಇದು ಚೆನ್ನಾಗಿದೆ. ಸ್ಮಡ್ಜ್ ಪ್ರೂಫ್ ಇಲ್ಲ, ಯು ಕ್ಯಾನ್ ಸಿ ಲೈಕ್ ಅಲ್ಲ, ಸ್ಮಡ್ಜ್ ಪ್ರೂಫ್ ಇದೆ ನೋಡಿ, ಬರ್ತಾ ಇಲ್ಲ. ಓಕೆ, ಗೊತ್ತಾಗ್ತದೆಯಾ? ಸೊ ಚೆನ್ನಾಗಿದೆ. ಇದ್ರ ರಿಯಲ್ ಪ್ರೈಸ್ ಬಂದುಬಿಟ್ಟು 99 ರೂಪೀಸ್. ಐ ಡೋಂಟ್ ನೋ ನಾನು ಎಷ್ಟು ಬೈ ಮಾಡಿದೆ ಅಂತ. 90 ರೂಪೀಸು ಆರ್ 85 ಅನಿಸುತ್ತೆ ಮೇ ಬಿ. ಸೊ ಚೆನ್ನಾಗಿ ಕಾಣಿಸ್ತಿದೆ ಈ ಔಟ್ಫಿಟ್ಗೆ. ಓಕೆ, ಚೆನ್ನಾಗಿ ಅನಿಸ್ತಿದೆ. ಸೊ ಇದು ಬಂದುಬಿಟ್ಟು ಬೆಲ್ಲಾ ಕೀನ್ ಅನ್ನೋ ಬ್ರ್ಯಾಂಡು ಸಾಫ್ಟ್ ಕೋಲ್ ಕಾಜಲ್ ಐ ಲೈನರ್ ಪೆನ್ಸಿಲ್. ಸೊ ನೋಡಿ, ವಾವ್, ತುಂಬಾ ಈಸಿಯಾಗಿ ಗ್ಲೈಡ್ ಆಗ್ತಾ ಇದೆ. ಸೊ ಓಕೆ, ಸೊ ಇದು ಸ್ಮಡ್ಜು ಸ್ಮಡ್ಜ್ ಪ್ರೂಫ್ ಲಾಂಗ್ ಲಾಸ್ಟಿಂಗ್ ವಾಟರ್ ಪ್ರೂಫ್ ಪ್ಯೂರ್ ವೈಟ್ ಅಂತ ಕೊಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಗೊತ್ತಾ, ಸ್ವಲ್ಪ ಡ್ರೈ ಆಗಕ್ಕೆ ಬಿಡ್ಬೇಕು ನಾವು ಅಪ್ಲೈ ಮಾಡಿದ ತಕ್ಷಣ. ಬೇಗನೆ ರಬ್ ಮಾಡ್ಬೋದು, ಬಟ್ ಆಗ್ತಾ ಇಲ್ಲ ಇದನ್ನು ಅಷ್ಟು ಆಗ್ತಾಯಿಲ್ಲ. ಸ್ವಲ್ಪ ಡ್ರೈ ಆದಮೇಲೆ ನಾವು ನೋಡ್ಬೇಕು, ಟೆಸ್ಟ್ ಮಾಡಬೇಕು. ಸೊ ದೆನ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾನು ಆಲ್ರೆಡಿ ಇದನ್ನು ಓಪನ್ ಮಾಡಿದ್ದೀನಿ. ಇದ್ರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು 3 ಲಿಪ್ ಗ್ಲಾಸ್ ಆರ್ಡರ್ ಮಾಡಿದ್ದೆ. ಆ್ಯಂಡ್ ದಿಸ್ ಒನ್ ಈಸ್ ಮೇಕಪ್ ಫಿಕ್ಸರ್. ಆ್ಯಕ್ಚುಲಿ ದಿಸ್ ಈಸ್ ಫ್ರಮ್ ಮಲಿಯಾವೋ ಕಂಪ್ನಿ ಗ್ಲೋಮಿ ಮೇಕಪ್ ಫಿಕ್ಸರ್. ನಂತರ ತುಂಬ ಇವಾಗ ಲಾರಿಯಲ್ದಿದೆ ಆ್ಯಂಡ್ ಫೇಸಸ್ ಕೆನಡಾದಿದೆ ಆ್ಯಂಡ್ ಮಾರ್ಸ್ದು ಕೆಲವೊಂದಿಷ್ಟು ಎಲ್ಲ ಖಾಲಿ ಆಗಿದೆ. ಸೊ ಯುರೋಪ್ಲವ್ರದ್ದು ಈ ಥರದ್ದೇ ಬರುತ್ತೆ. ಸೊ ಅದಕ್ಕೆ ಅದ್ರ ಡ್ಯೂಪ್ ಥರ ಅನಿಸುತ್ತೆ, ಟ್ರೈ ಮಾಡೋಣ ಅಂತ ಬರ್ತಿದ್ದು. ಸೊ ಇದು ಪಿಂಕ್ ಶೇಡಲ್ಲಿ. ಸೊ ಇವಾಗಿನ ಒಂದು ಮೇಕಪ್ ಇವೆಂಟ್ ಅಲ್ಲ, ಮ್ಯಾರೇಜ್ ಇವೆಂಟ್ಗೆ ಹೋಗಿ ಬಂದೆ. ಜಸ್ಟ್ ಹಂಗೆ ಸ್ಪ್ರೇ ಮಾಡ್ಕೊಂಡು ತೋರಿಸ್ತೀನಿ. ಬಟ್ ನನಗೆ ಮಿರರ್ ಇಲ್ದಲೇ ವರ್ಕ್ ಮಾಡೋಕ್ಕೆ ಬೇಜಾರು ಮೇಕಪ್ ಪ್ರಾಡಕ್ಟ್ಸ್ಗಳನ್ನ. ಬಟ್ ಸೀರಿಯಸ್ಲಿ ದಿಸ್ ಸ್ಮೆಲ್ so good actually. You can see glow. ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಆ್ಯಕ್ಚುಲಿ ಸೂಪರ್. ಸೊ ಇದರಲ್ಲಿ ಗೋಲ್ಡ್, ಸಿಲ್ವರ್ ಆ್ಯಂಡ್ ಪಿಂಕ್ 3 ಶೇಡ್ ಬರುತ್ತೆ. ನಾನು ಪಿಂಕ್ ತೊಗೊಂಡಿದ್ದೀನಿ. ನನ್ನ ಹತ್ರ ಆಲ್ಮೋಸ್ಟ್ ಸಿಲ್ವರ್ದೊಂದಿದೆ, ಗೋಲ್ಡ್ ಇದೆ ಆ್ಯಂಡ್ ನಾರ್ಮಲ್ದೊಂದಿದೆ, ಲಾರಿಯಲ್ದು ಹೊಸದಾಗಿ ತೊಗೊಂಡಿದ್ದು. ಸೊ ದಿಸ್ ಒನ್ ಇಯರ್ಲಿಂದ. ಸೊ ಲಿಪ್ ಗ್ಲಾಸಸ್ ಯಾವ ಶೇಡ್ ಅಂದರೆ ಇದು 007 ಶೇಡ್. ಸೊ ಈ ಥರ ಬರುತ್ತೆ. ಸೊ ತೋರಿಸ್ತೀನಿ ಸ್ವಾಚ್ ಮಾಡಿ. ಬ್ಯಾಕ್ ಸೈಡಲ್ಲಿ ಕರು ಎಲ್ಲ ಕುಗ್ತಾ ಇದೆ, ಹಳ್ಳಿಗಳಲ್ಲಿ ಎಲ್ಲ ಕೆಡಿಸುತ್ತೆ. ಸೊ ದಿಸ್ ಒನ್, ಇದೊಂದು ಲಿಪ್ ಗ್ಲಾಸ್ ಡಾರ್ಕ್ ಬ್ರೌನ್ ಲೈಕ್ ಪರ್ಪಲ್ ಎಲ್ಲ ಮಿಕ್ಸ್ ಇದೆ. ಇದು ಮಲಿಯೋ ಕಂಪ್ನಿದು. ಆ್ಯಂಡ್ ನಾನಿವಾಗ ವೇರ್ ಮಾಡಿದ್ದೀನಲ್ಲ, ಇದೂ ಅದೇ ಬ್ರ್ಯಾಂಡು. ಟೆಸ್ಟ್ ಮಾಡಬೇಕು ಅಂತ ತಗೊಂಡು ಯೂಸ್ ಮಾಡಿದೆ, ಲೈಕ್ ತೊಗೊಂಡೋಗಿದ್ದೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಶೇಡು 009 ಫೇಮಸ್ ಅನ್ನೋದು ಶೇಡು. ಸೊ ಇದನ್ನು ತೋರಿಸ್ತೀನಿ. ಈ ಶೇಡನ್ನು ನಾನು ಇವಾಗ ಆ್ಯಕ್ಚುಲಿ ಅಪ್ಲೈ ಮಾಡಿದ್ದೆ. ಇದು ಇನ್ನೊಂದು ತುಟಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ಸಿ ಅಲ್ಟಿಮೇಟ್ ಆಗಿದೆ. ಈ ಶೇಡ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಓಕೆ, ಇದೊಂದು. ಆ್ಯಂಡ್ ಥರ್ಡ್ ಬಂದುಬಿಟ್ಟು ಮೇಕಪ್ ಪ್ರಾಡಕ್ಟ್ಸ್ಗಳು ಅವಾಗ ಇನ್ವೆಸ್ಟ್ ಮಾಡ್ತಾನೆ ಇರ್ತೀನಿ, ಏನಿಲ್ಲ. ಆ್ಯಂಡ್ ಯಾವ್ದು ಚೆನ್ನಾಗಿರುತ್ತೆ ಐ ಎಂಡ್ಗೆ ಡ್ಯೂಪ್ಸು ಲೋ ಎಂಡಲ್ಲಿ ಅಂತ. ಲೋ ಎಂಡ್ ಮೀನ್ಸ್ ಮಿಡಲ್ ಪ್ರೈಸಲ್ಲಿ. ಸೊ ಅಗೇನ್ ದಿಸ್ ಒನ್ ಶೇಡ್ ಬಂದುಬಿಟ್ಟು ನ್ಯೂಡಲ್ಲಿ 0005 ಆಫ್ಟರ್ ಗ್ಲೋ ಅನ್ನೋ ಶೇಡ್. ದಿಸ್ ಇಸ್ ನ್ಯೂಡ್ ಶೇಡ್ ಆ್ಯಕ್ಚುಲಿ. ಓಕೆ, ಇದನ್ನು ಇಲ್ಲಿಗೆ ಹಾಕೋದು ಗೊತ್ತಾಗಲ್ಲ.
ಲಿಪ್ ಗ್ಲಾಸಸ್ ಅಲ್ವಾ, ಬಟ್ ಗೊತ್ತಾಗಲ್ಲ ಶೇಡ್ಸ್. ಇದು ಪಿಂಕ್ಗೆ ಹಾಕಿದ್ದೀನಿ, ದಟ್ಸ್ ವೈ ಸ್ವಲ್ಪ ಗೊತ್ತಾಗುತ್ತೆ. ಹ್ಞೂ ಶೈನಿ ಆ್ಯಕ್ಚುಲಿ ಪಿಂಕ್ ಮ್ಯಾಕ್ ಇದನ್ನು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಅನ್ನಿಸ್ತದೆ. ಸಿ ಇದು ಸ್ವಲ್ಪ ಕಲರ್ ತುಂಬಾ ಚೆನ್ನಾಗಿರುತ್ತೆ ಬಿತ್ತು. ಓಕೆ, ಇದಿಷ್ಟು 3 ಲಿಪ್ ಗ್ಲಾಸ್ ಮತ್ತು ಒಂದು ಮೇಕಪ್ ಫಿಕ್ಸರ್ ಬೈ ಮಾಡಿದ್ದೀನಿ. ಇದು ಓನಾಗಿ ಬೈ ಮಾಡ್ಕೊಂಡಿರೋದು, ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಒನ್ ಈಸ್ ಫ್ರಮ್ ಮೈ PR ಪ್ಯಾಕೇಜ್. ದಿಸ್ ಈಸ್ ಆಲ್ಸೋ ಫ್ರಮ್ ಐ ಥಿಂಕ್ ಟಿಪ್ಸಿ ಬ್ಯೂಟಿ, ಐ ಡೋಂಟ್ ನೋ. ಲೆಟ್ಸ್ ಓಪನ್ ಇಟ್ ಟುಗೆದರ್. ಆ್ಯಕ್ಚುಲಿ ಇದನ್ನು ಯೂಸಿದ್ದಕ್ಕೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಗೊತ್ತಾಗದೇ ಇರೋ ಥರ ಲೈಟಾಗಿ ಓಪನ್ ಮಾಡೋಣ ಅಂತ ಹಿಂದೆಯಿಂದನೇ ಓಪನ್ ಮಾಡಿಬಿಡ್ತೀನಿ. ಸೊ ಅದಕ್ಕೊಂದು ವಿಡಿಯೋ ಮಾಡಿಸ್ಕೊಬೇಕು, ಬಟ್ ಏನು ಮಾಡೋಂಗಿಲ್ಲ, ಆಲ್ರೆಡಿ ಇದರಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಇಟ್ಸ್ ಓಕೆ. ಇದು ನಾನು ಹೊಸ್ದಾಗಿ ತೊಗೊಂಡ ಡ್ರೆಸ್ಸು. ನಿನ್ನೆ ಲಾಸ್ಟ್ ವಿಡಿಯೋ ಏನು ಹಾಕಿದ್ದೀನಿ ಅದರಲ್ಲಿ ಹೇಳಿದ್ದೀನಲ್ಲ, 2 ತೊಗೊಂಡಿದ್ದೀನಿ ಡ್ರೆಸ್ ಅಂತ. ಅದರಲ್ಲಿ ಈ ಡ್ರೆಸ್ ಒಂದು ಸಿಲ್ಕ್ ಮಿಕ್ಸ್, ನಾನು ನಮ್ಮ ಹಳೆ ಬಿಡಲ್ಲೇ ತೊಗೊಂಡಿದ್ದು, ಮಹಾವೀರ್ ಟೆಕ್ಸ್ಟೈಲ್ಸಲ್ಲಿ. ಚೆನ್ನಾಗಿದೆ ಅದು. ಇದು 2 ಟೈಮ್ಸ್ ವೇರ್ ಮಾಡಿದ್ದೆ. ಮೊನ್ನೆ ನನ್ನ ಫ್ರೆಂಡು ಮದುವೆಗೆ ವೇರ್ ಮಾಡಿದ್ದೆ, ಅದು ಬಿಟ್ಟರೆ ಇವತ್ತು. ಆ್ಯಕ್ಚುಲಿ ನಾನು ಇದನ್ನು UGC ವಿಡಿಯೋ ಫಸ್ಟ್ ಮಾಡಬೇಕಿತ್ತು, ಬಟ್ ಓಕೆ ಇರಲಿ, ಪರವಾಗಿಲ್ಲ, ಹಾಗೇನೆ ನಾನು ವಿಡಿಯೋಸ್ ಅಲ್ಲೇ ಮಾಡ್ತೀನಿ. ಸೊ ದಿಸ್ ಇಸ್ ಅಗೈನ್ ಬೈ ಟಿಪ್ಸಿ ಬ್ಯೂಟಿ ಬ್ರ್ಯಾಂಡ್. ಲಾಸ್ಟ್ ಟೈಮ್ ನನಗೆ ಲಿಪ್ ಬಾಮ್ ಬಂದಿತ್ತು ಸಿಲ್ಕ್ ಮ್ಯಾಟ್ದು, ಈ ಸಲ ಏನು ಬಂದಿದೆ ನೋಡೋಣ. ಸೊ ವಾವ್, ಈ ಸಲ ಏನು ಬಂದಿದೆ ಅಂದರೆ ಲೆಟ್ಸ್ ಸಿ. ಟಿಪ್ಸಿ ಬ್ಯೂಟಿ ಕೊಕೋವಾ ಪೆಪ್ಟೈಡ್ ವೆಲ್ವೆಟ್ ಲಿಪ್ಸ್ಟಿಕ್. ಲಿಪ್ಸ್ಟಿಕ್ ಬಂದಿದೆ. ಲೆಟ್ಸ್ ಹಿಂಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 650 ರುಪೀಸ್, 649 ರುಪೀಸ್ ಗಾಯ್ಸ್. ಹಿಂಗಿದೆ, ನೋಡೋಣ. ಓಪನ್ ಮಾಡ್ತಾ ಇದ್ದೀನಿ. ಬಟ್ ಏನು ನಂಗೆ ಬೇಜಾರು ಗೊತ್ತಾ, ಎಲ್ಲ ನ್ಯೂಡ್ ಶೇಡ್ಸಲ್ಲೇ. ವಾವ್, ಸಿ ಹಿಂಗಿದೆ ಪ್ಯಾಕೇಜಿಂಗ್, ನೈಸ್. ಲಿಪ್ ಸ್ಮೆಲ್ಸ್ ಅಮೇಝಿಂಗ್ ಆ್ಯಕ್ಚುಲಿ, ಸೊ ಲುಕ್ಸ್ ಗುಡ್. ಸೊ ಸ್ವ್ಯಾಚ್ ಮಾಡೋಣ. ವಾವ್, ಸಿ ಲುಕ್ ಅಟ್ ದ ಶೇಡ್. Smells also so good. Thank you so much, Tipsy Beauty, again sending me this. ಸೊ ಆ್ಯಂಡ್ ನಾನು ಲಾಸ್ಟ್ ಟೈಮ್ ನಾನು ವಾಚ್ ಕಲೆಕ್ಷನ್ಗಳು ಲೈಕ್ ಪರ್ಚೇಸ್ ಮಾಡಿರೋದು ತೋರಿಸಿದಾಗ, ಈ ವಾಚಸ್ಗಳದೆಲ್ಲ ನಂದು ಎಲ್ಲದೂ ಇವಾಗ ಚೈನ್ ಸರಿ ಮಾಡಿಸಿದ್ದೀನಿ, ಮುಂದಕ್ಕೆ ಹಾಕಿಸ್ಕೊಂಬಂದಿದ್ದೀನಿ ಫಿಟ್ಟಿಂಗಿಗೆ. ಸೊ ಇದು ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಸೊ ನೋಡಿ ಇದಕ್ಕೆ ಎಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ. ಗ್ರೀನ್ ಡಯಲ್ ವಿತ್ ಗೋಲ್ಡ್. ದಿಸ್ ಆ್ಯಕ್ಚುಲಿ ನಾನು ಇವತ್ತು ಫಂಕ್ಷನಿಗೆ ಹಾಕ್ಕೊಂಡು ಹೋಗಿದ್ದೆ, ಮ್ಯಾಚಿಂಗಿಗೆ ಚೆನ್ನಾಗಿರುತ್ತೆ ಅಂತ. ಸೊ ಲುಕ್ಸ್ ಸೊ ಗಾರ್ಜಿಯಸ್ ಅನ್ನಿಸ್ತಾಯಿತ್ತು. ಸೊ ವಾಚ್ ತುಂಬ ಚೆನ್ನಾಗಿದೆ. ಯಾರಿಗಾರು ಬೇಕು ಅಂದರೆ ನಾನು ಲಿಂಕ್ ಬೇಕಾದರೆ ಟ್ಯಾಗ್ ಮಾಡಿರ್ತೀನಿ, ನೀವು ಬೇಕಾದರೆ ಬೈ ಮಾಡ್ಬೋದು. ಸೊ ಲಿಪ್ಸ್ಟಿಕ್ ಅಂತೂ ಅಮೇಝಿಂಗ್ ಆಗಿದೆ. ಸೊ ಸಿ ಹಿಂಗಿರುತ್ತೆ ನಮ್ಮದೇ ಅಂತ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಸೆಂಡಿಂಗ್ ದಿಸ್. ಸೊ ಚೆನ್ನಾಗಿದೆ. ಸೊ ಇದೆಲ್ಲ ಹೊಸದಾಗಿ ಕೆಲವೊಂದು ನಾನು ಪರ್ಚೇಸ್ ಮಾಡಿದ್ದು, 1 or 2 ನನಗೆ PRs ಬಂದಿರೋದು. ಸೊ ಈ ವೈಟ್ ಕಾಜಲ್ ನನ್ನ ಹತ್ರ ಒಂದೂ ಇರಲಿಲ್ಲ, ನಂಗೆ ಬೇಕಿತ್ತು. ಸೊ ಚೆನ್ನಾಗಿ ಕಾಣುತ್ತೆ. ಕಣ್ಣು ಸಣ್ಣ ಇರೋರಿಗೆ ಆ್ಯಕ್ಚುಲಿ ವೈಟ್ ಯೂಸ್ ಮಾಡಬೇಕು, ಕಣ್ಣು ದಪ್ಪ ಇರೋರಿಗೆ ಬ್ಲ್ಯಾಕ್ ಯೂಸ್ ಮಾಡಬೇಕು. ಯಾಕೆ ಅಂದರೆ ಸಣ್ಣ ಇರೋರು ಬ್ಲ್ಯಾಕ್ ಕಲರ್ ಡ್ರೆಸ್ಗಳೆಲ್ಲ ವೇರ್ ಮಾಡಿದಾಗ ಸಣ್ಣ ಕಾಣಿಸ್ತಾರೆ. ಸೊ ಅದೇ ವೈಟ್ ಕಲರ್ ಡ್ರೆಸ್ ವೇರ್ ಮಾಡಿದಾಗ ಸ್ವಲ್ಪ ದಪ್ಪ ಅನ್ನಿಸ್ತದೆ. ಅದೇ ಥರ ಐ ಮೇಕಪ್ಪಲ್ಲಿ ಒಂದು ತುಂಬ ಇದೆ. ಸೊ ನನಗಿನ್ನೂ ನೆನಪಿದೆ, ನಮ್ಮ ಮ್ಯಾಮು ಲೈಕ್ ನಾನು ಮಾಸ್ಟರ್ ಕ್ಲಾಸಸ್ಗಳಿಗೆ ಹೋದಾಗ ಅವ್ರು ನಂಗೆ ತಿಳಿಸ್ಕೊಟ್ಟಿರೋದು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಹೋಪ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಏನಾದರೂ ಇದ್ದರೆ ನಿಮಗೆ ಡೌಟ್ಸ್ಗಳು ಅಥವಾ ನಾನು ನೆಕ್ಸ್ಟು ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋಸ್ ಮಾಡಬೇಕು ಅಂತ ತಿಳಿಸಿ, ನನಗೆ ಎಲ್ಪ್ ಆಗುತ್ತೆ. ಲೈಕ್ ಬ್ಯೂಟಿ ಆರ್ ಮೇಕಪ್ ಆರ್ ಡೈಲಿ ವ್ಲಾಗ್ಸ್ ಲೈಕ್ ದಟ್. ಸೊ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅದೇ ತನಕ ಎಲ್ಲರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.
ಅಂತ ಕೇಳ್ಕೊಳ್ತೀನಿ. ಬಾಯ್.